ಎಸ್, ಯಾವ ಸಂಪರ್ಕನೂ ಇಲ್ಲ. ಯಾರ ಸಂಪರ್ಕನೇ ಇರಲ್ಲ. ಬಿಗ್ ಬಾಸ್ ಮನೇಲಿ ಬರೀ 112 ದಿನಗಳನ್ನು ಕಳಿಬೇಕಾಯ್ತು. ಬಟ್ ಬಿಫೋರ್ ಈ ಥರದ ಸಂದರ್ಭನ ನೀವು ಯಾವತ್ತಾರು ಎದುರಿಸಿದ್ರ? ಪ್ರತಾಪ್ ಅವ್ರು ನಿಜವಾಗ್ಲೂ ಮನೇಲಿ ಓಪನ್ ಅಪ್ ಆದ್ರ ಆಗೋಂಥ ಸನ್ನಿವೇಶ ಬರ್ಲಿಲ್ವಾ, ಹೇಗೆ ಅನ್ನೋಂಥದ್ದು ನಿಮ್ಗೇನ್ ಅನ್ಸುತ್ತೆ ಸರ್? ಇನ್ನೂ ತುಂಬಾ ಜನ ಹೇಳ್ತಾರೆ ಇನ್ನೂ ಪ್ರತಾಪ್ ಓಪನ್ ಅಪ್ ಆಗಿ ಆ ಥರ ಇಲ್ಲ. ಮನೆ ಒಳಗಡೆ ಆ್ಯಕ್ಚುಲಿ ನಾನು ಹೊರಗಡೆ ಇನ್ನೂ ಮಾತಾಡೋದು ಕಮ್ಮಿ, ಜನಗಳ ಸಂಪರ್ಕನೇ ಕಮ್ಮಿ. ಸಂಪರ್ಕ ಅಂದರೆ ಮಾತಾಡಿಸಿದ್ರೆ ಪ್ರೀತಿಯಿಂದ ಎಲ್ಲರ ಜೊತೆನೂ ಮಾತಾಡ್ತೀನಿ. ಆದರೆ ಒಬ್ಬಂಟಿಯಾಗಿ ಜಾಸ್ತಿ ಕಾಲ ಕಳೆದು ಸ್ವಲ್ಪ ಆ ಥರ ಈ ಥರ ವಿಚಾರಗಳಿಂದ ಒಬ್ಬಂಟಿಯಾಗಿ ಜಾಸ್ತಿ ಕಾಲ ಕಳೆದಿದ್ದು ಜಾಸ್ತಿ. ನಾನಾಯ್ತು, ನನ್ನ ಕೆಲಸ ಆಯಿತು, ಒಂಚೂರು ಸ್ಕ್ರಾಲ್ ಮಾಡ್ತಿದ್ದೆ, ಅದು ಬಿಟ್ಟರೆ ನನ್ನ ಕೆಲಸಗಳೇನೋ ಬರ್ಕೊಳ್ಳೋದು ಅದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟು ಬಿಟ್ಟರೆ ಅಷ್ಟು ಜನದ ಮಧ್ಯ ಆ ಥರ ಕ್ರಿಟಿಸಿಸಮ್ನ ಎದುರಿಗೆ ಫೇಸ್ ಮಾಡ್ತಿರ್ಲಿಲ್ಲ. ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ವೀಡಿಯೋಸಲ್ಲಿ ಬರೋದು ನೋಡ್ಬಿಟ್ಟು ಇಗ್ನೋರ್ ಮಾಡಿ ನನ್ನ ಕೆಲಸ ಮುಂದುವರಿಸ್ತಾ ಇದ್ದೆ. ಯಾವಾಗ ಎದುರು ನಿಂತು ಫೇಸ್ ಟು ಫೇಸ್ ಕ್ರಿಟಿಸಿಸಮ್ ಎಲ್ಲ ಬರೋಕ್ಕೆ ಶುರುವಾಯಿತು, ಅದು ನನ್ನ ಕೆಲವು ವಾರಗಳು ಕುಗ್ಸಿದುಂಟು. ಏನೋ ಹೇಳ್ತಾರಲ್ಲ, ಕೆಳಗೋಗಿದ ಮೇಲೆ ಬರಲೇಬೇಕಂತ, ಆ ರೀತಿಲಿ ಬರ್ತಾ 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 ನನ್ನಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಆಟ ಆಡೋಕ್ಕೆ ಶುರು ಮಾಡಿದೆ. ಅದ್ಭುತವಾಗಿತ್ತು ಸರ್, ಅದ್ಭುತವಾಗಿತ್ತು. ಅಲ್ಲಿ ಕೆಲವೊಂದು ವಾರ ನಾನು ಸೈಲೆಂಟ್ ಆಗಿದ್ನೋ, ಅಥವಾ ಒಂದು 4 ವಾರ ಆದ್ಮೇಲೆ ತುಂಬಾ ಚೆನ್ನಾಗಿ ಆಡಕ್ಕೆ ಶುರು ಮಾಡಿದ್ನೋ, ನಾನು ಏನಾಗಿದ್ದು ನಾನು ತೋರಿಸ್ಕೊಂಡ್ನೋ, ಎಲ್ಲದಕ್ಕೂ ಒಂದು ಖುಷಿ ಇದೆ ಸರ್ ನಿಜವಾಗ್ಲೂ ಇವತ್ತು. ಖಂಡಿತ. ಈ ಬಾರಿ ಬಿಗ್ ಬಾಸ್ ಮನೆ ಕೇವಲ ಒಂದು ಗೇಮ್ ಅನ್ನೋದಕ್ಕಿಂತ ಹೊರತುಪಡಿಸಿ ಒಂದಿಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ವರ್ತೂರ್ ಸಂತೋಷ್ ಅವರು ಇದ್ದಕ್ಕಿದ್ದಂಗೆ ಮನೆಯಿಂದ ಹೋಗ್ತಾರೆ. ಸೊ ಅಂದ್ರೆ ಈ ಹುಲಿ ಉಗ್ರಿನ ಪೆಂಡೆಂಟ್ ವಿಚಾರವಾಗಿ. ಸೊ ಆ ಸಿಚುವೇಶನ್ ಅಲ್ಲಿ ನೀವು ಹೇಗಿದ್ರಿ? ನಿಮ್ಗೆ ಏನು ಗೊತ್ತಾಯ್ತು? ಹೆಂಗೆ ಆ ಇಡೀ ವಾತಾವರಣ ಗಾಬರಿ ಹಾಕೊಂಡು ಬಂತು? ಸ್ವಲ್ಪ ದಿನ ಇರಲ್ಲ, ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ. ಆ ಸನ್ನಿವೇಶನ ಹೇಳೋದಾದ್ರೆ, ಪೊಲೀಸರು ಬಂದಿದ್ದಾರೆ ಅಂತಾನೆ ಗೊತ್ತಿಲ್ಲ, ಹೋಗಿ ಬಂದ್ರು ಕನ್ಫೆಷನ್ ರೂಮಿಂದ ಕರೆದ್ರು. ಇದಕ್ಕಿದಂಗೆ ಕನ್ಫೆಷನ್ ರೂಮ್ಗೆ ಒಂದು 4-5 ದಿನ, ಒಂದು ವಾರದ ಮಟ್ಟಿಗೆ ಕಾಣಲಿಲ್ಲ. ಹೊರಟೋದ್ರು. ಏನಕ್ಕೂ ಅಂತ ಗೊತ್ತು, ಬಂದ್ಬಿಟ್ಟು ಎಂಥ ವ್ಯಕ್ತಿ ಅಂದರೆ, ಪ್ರತಾಪ ತಗೋ, ನನ್ನ ಹತ್ರ ಹೊಸ ಬಟ್ಟೆ ಐತೆ, ನನ್ನ ಹತ್ರ ಕಮ್ಮಿ ಐತೆ ಬಟ್ಟೆ ಇಕ್ಕೊಳ್ಳೋಕ್ಕೆ, ತಗೋ ಇಕ್ಕೋ ನನ್ನ ಬಟ್ಟೆನೂ ಕೊಟ್ಬಿಟ್ಟು, ನನಗೆ ಆಟ ಸಾಕು ಅನ್ನಿಸ್ತೆ. ಹೊರಗಡೆ ಒಂದು ವಿಚಾರ ನಡೆದೈತೆ ಪ್ರತಾಪ, ಹೇಳಂಗಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ, ಸ್ಟ್ರಿಕ್ಟಾಗಿ ಹೇಳಿದ್ರು. ಹೇಳಲೇ ಇಲ್ಲ. ಒಬ್ರ ಜೊತೆ ನಾನು ಅಷ್ಟು ಕೇಳಿದೆ, ಏನಣ್ಣ ಎಲ್ಲೋ ಅವ್ರ ಮಾವನಿಗೋ ದೊಡ್ಡಪ್ಪನ ಬಗ್ಗೆ ಎಲ್ಲ ಹೇಳ್ಕೊತಿದ್ರಲ್ಲ, ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಅಂಥದ್ದೇನಾದ್ರು ಇರ್ಬೋದು, ಕೇಳುವ, ಸರಿ ಹೋಗ್ತಾರೆ ಇರಿಯೋಣ, ಅದ್ರ ಬಗ್ಗೆ ಚಿಂತೆ ಅದೆಲ್ಲ ನೀನು ಹೋಗಿ ನೋಡು, ನಿಂಗೆ ಗೊತ್ತಾಯ್ತದೆ, ನೀನು ನೋಡು, ನಿನ್ಗೆ ಗೊತ್ತಾಯ್ತದೆ. ಸುದೀಪ್ ಸರ್ ಹೇಳ್ದಾಗಲೇ ಗೊತ್ತಾಯಿತು ಈ ಥರ ನಡೆದಿದೆ ಅಂತ. ಆಮೇಲೆ ಸರ್ ಒಂದಷ್ಟು ಮಾತುಗಳು ಹೇಳಿದ್ರು, ಧೈರ್ಯ ತುಂಬುವಂಥ ಮಾತುಗಳು ಹೇಳಿದ್ರು. ನನಗನ್ಸುತ್ತೆ, ಒಬ್ಬ ವ್ಯಕ್ತಿಯಾಗಿ ನೋಡಿರೋದ್ರಿಂದ ನನಗೆ ವರ್ತೂರ್ ಸಂತೋಷ್ ಅವ್ರನ್ನ ಮುಗ್ದಿರಿದ್ದಾರೆ, ಇರೋದನ್ನ ಇದ್ದಂಗೆ ಹೇಳ್ತಾರೆ, ಯಾವುದನ್ನು ಮುಚ್ಚುಮರೆ ಮಾಡಲ್ಲ, ಗೊತ್ತಾಗಲ್ಲ, ಯಾರು ಏನು ಹೇಳಿದ್ರು ಕೇಳಿಸ್ಕೊತಾರೆ. ಒಳ್ಳೆ ವ್ಯಕ್ತಿ ಸರ್. ಸುಮ್ಮನೆ ಇಲ್ಲದ ಸಲ್ಲದನ್ನೆಲ್ಲ ಹೇಳ್ಬಾರ್ದು, ಇಲ್ಲದೇ ಇರೋದು ಹೇಳ್ಬಾರ್ದು. ನಾನು ನೋಡಿದ ಮಟ್ಟಿಗೆ ಒಳ್ಳೆ ವ್ಯಕ್ತಿ. ನನಗೆ ಒಂದಷ್ಟು ನಾನು ಏನು ನಂಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳು ಆಡಿದ್ದಾರೆ ಆ ಮನೇಲಿ. ತುಂಬ ಒಳ್ಳೆ ಮಾತುಗಳು, ತುಂಬ ಒಳ್ಳೆ ಮಾತುಗಳು ಆಡಿದ್ದಾರೆ. ಆ ಮನೆಯೆಲ್ಲ ಒಂದು ರೀತಿ ಮಾತಾಡೋದು, ಅವರೇ ಒಂಥರ ಮಾತಾಡಿದ್ರು ಒಂದೊಂದು ಸಂದರ್ಭದಲ್ಲಿ. ಯಾವಾಗಲೂ ಒಂದಷ್ಟು ಓಟ್ಸ್ಗಳು ಹಾಕಿದ್ದಾರೆ ನನಗೆ ಕೆಲವೊಂದು ಕ್ರೂಷಿಯಲ್ ಟೈಮಲ್ಲಿ. 1 ಬಂತು, 2 ಬಂತು, ಏನೋ ಬಂತು. ಖುಷಿ ಇದೆ ಸರ್ ಆ ವ್ಯಕ್ತಿ ಬಗ್ಗೆ.